Good morning, Mom. Good morning, Dad. Good morning, Preetham. Very good morning to you. Good morning, Preetu. Hi, Auntie. Hi, Uncle. Hello. Hi, Disha. ವೆರಿ ಗುಡ್ ಮಾರ್ನಿಂಗ್. ಏನಿದು ಬೆಳಿಗ್ಗೆನೆ ಸರ್ಪ್ರೈಸ್? ಅದು ಪ್ರೀತಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಬೆಳಗ್ಗೆನೆ ಬಂದ್ಬಿಟ್ಟೆ. ಏನು ಮಾತು ಸರ್ಪ್ರೈಸು? ಜಸ್ಟ್ ಅ ಮಿನಿಟ್ ಅಂಕಲ್. ಪ್ರೀತು, ದಿಸ್ ಈಸ್ ಫಾರ್ ಯು. ಸಿಟಿಲಲ್ಲಿರೋ ಟಾಪ್ ಜ್ಯುವೆಲ್ರಿ ಶಾಪ್ಸ್ನೆಲ್ಲ ಸರ್ಚ್ ಮಾಡಿ ಈ 5 ರಿಂಗ್ಸ್ ತೊಗೊಂಡ್ಬಂದಿದ್ದೀನಿ. ದಿಶಾ, 5 ರಿಂಗ್ ಯಾಕೆ? 5 ಬೆರಳಿಗೂ ಒಂದೊಂದು ಉಂಗುರ ಹಾಕ್ತೀಯೋ ಹೇಗೆ? ನೋ ಆಂಟಿ, ಇದರಲ್ಲಿ ಬೆಸ್ಟ್ ರಿಂಗ್ನ ಪ್ರೀತಮ್ ಚೂಸ್ ಮಾಡಬೇಕು. ಓಹೋ, ತುಂಬಾ ಲವ್. ಪ್ರೀತು, ದಿಶಾನಿಗೆ ನಿನ್ನ ಬಗ್ಗೆ ಇರೋ ಕನ್ಸನ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯು ಆರ್ ಸೋ ಲಕ್ಕಿ. ಅದ್ರಲ್ಲಿ ಒಂದನ್ನು ಚೂಸ್ ಮಾಡು. ಮಾಮ್, ನೀವೇ ಒಂದನ್ನು ಚೂಸ್ ಮಾಡಿ. ನೋ 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 ಇದು ನಿನ್ನ ಎಂಗೇಜ್ಮೆಂಟ್, ನಿನ್ನ ಇಷ್ಟ ಪ್ರಕಾರನೇ ನಡಿಬೇಕು. ನೀನೇ ಚೂಸ್ ಮಾಡು. ಇಷ್ಟ ಇಲ್ಲದೆ ಇರೋ ಮದುವೆಗೆ ರಿಂಗ್ ಬೇರೆ ಸೆಲೆಕ್ಟ್ ಮಾಡ್ತಿದ್ದಾನೆ. ಇದರಲ್ಲಿ ಒಂದು ರಿಂಗು ಡಮ್ಮಿ ಇದೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಪಕ್ಕ ಉರ್ಕೊಳ್ತಾಳೆ. ನನಗೂ ಇದೇ ತಾನೇ ಬೇಕಾಗಿರೋದು. ಮಾಮ್, ಇದು ಓಕೆ. ವಾವ್, ಇದು ನನ್ನ ಫೇವ್ರೇಟ್. ಪ್ರೀತು, ನಾನು ಇಷ್ಟಪಟ್ಟದನ್ನ ನೀನು ಚೂಸ್ ಮಾಡಿದ್ಯಾ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇವಳು ಗುರ್ಸೋಣ ಅಂದರೆ ಇವಳು ನನಗೆ ಉರಿಸ್ತಾ ಇದ್ದಾಳಲ್ಲ. ಇವಳು ಸಾಮಾನ್ಯದೊಳ ಅಲ್ವೇ ಅಲ್ಲ, ಜಗತ್ ಕಿಲಾಡಿ. ನೋಡಿ ಆಂಟಿ, ನೀವು ಹೇಳಿದ ತಕ್ಷಣ ಮರು ಮಾತಿಲ್ಲದೆ ಸೆಲೆಕ್ಟ್ ಮಾಡಿಬಿಟ್ಟ. ಹಾ, ಮತ್ತೆ ಈ ಮನೇಲಿ ಅಕ್ಕನ ವಿರುದ್ಧ ಯಾರು ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಮದುವೆ ಆದ್ಮೇಲೆ ನೀನು ಅಷ್ಟೇ. ಯಾಕೆ ಅಂದ್ರೆ ಇದು ಅರಸನ ಕೋಟೆ, ಅಖಿಲಾಂಡೇಶ್ವರಿ ಅವರ ಕೋಟೆ. ಅಯ್ಯೋ, ನಾನು ಯಾಕೆ ಆಂಟಿಗೆ ಎದುರು ಮಾತಾಡಲಿ? ನೋ ವೇಸ್, ಅವ್ರು ಹೇಳಿದ್ದೆ ಫೈನಲ್ಲು. ನಾನೇ ಡೌ ಮಾಡೋದು ಅಂತ ಅನ್ಕೊಂಡ್ರೆ ಇವಳು ನನಗಿಂತ ದೊಡ್ಡ ಡೌರಾಣಿ. ಆಂಟಿ, ಇನ್ನೊಂದು ಸರ್ಪ್ರೈಸ್ ಇದೆ. ನಮ್ಮ ಎಂಗೇಜ್ಮೆಂಟ್ಗೆ ನಾನೇ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿರೋ ಇನ್ವಿಟೇಷನ್ ಕಾರ್ಡ್ ನೋಡಿ. ದಿಶಾ, ಎಕ್ಸಲೆಂಟ್. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಆಂಟಿ. ಪ್ರೀತು, ಪ್ರೀತು, ನಿನಗಿದು ತಮಾಷೆ ಅನಿಸಿದ್ರು ನನಗಿದು ತುಂಬ ಖುಷಿ ಕೊಡುತ್ತೆ. ನಮ್ಮ ಎಂಗೇಜ್ಮೆಂಟ್ನ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ನಾನು ನಿನಗೆ ಕೊಡ್ತಾ ಇದ್ದೀನಿ. ಪ್ರೀತು, ನೋಡಿದ್ಯಾ ದಿಶಾನಿಗೆ ನಿನ್ನ ಬಗ್ಗೆ ಅದೆಷ್ಟು ಕಾಳಜಿ ಪ್ರೀತಿ ಇದೆ ಅಂತ. ನೀನು ಅವಳ ಬಗ್ಗೆ ಅಷ್ಟೇ ಕನ್ಸರ್ನ್ ಇಟ್ಕೋಬೇಕಪ್ಪ. ಓಕೆ ಮಾಮ್. ಆಂಟಿ, ಇದೇ ಖುಷಿನಲ್ಲಿ ಒಂದು ಸೆಲ್ಫಿ. ಬೈ ಆಲ್ ಮೀನ್ಸ್. ದಿಶಾ, ಏನಾಯ್ತಮ್ಮ? ಫೋಟೋದಲ್ಲಿ ನಮ್ಮ ಮಧ್ಯೆ ಆ ಕೆಲಸದವಳು ಪಾರ್ವತಿ ಇದ್ದಾಳೆ. ಏಯ್, ದೊಡ್ಡೋರ್ ಮಧ್ಯದಲ್ಲಿ ನಿಂದೇನೆ ಕೆಲಸ? ಮೊದಲೇ ನಿನ್ ಕಣ್ ಬೇರೆ ಸರಿ ಇಲ್ಲ. ಹೋಗಾಗೆ.
ಸೆಲ್ಫಿ ತಗೊಳ್ಳಿ. ಓಕೆ ಆಂಟಿ, ಥ್ಯಾಂಕ್ ಯು. ಹೊರಡ್ತೀನಿ ನಾನು. ಓಕೆ ಬಾಯ್. ಬಾಯ್. ಪ್ರೀತು, ನಿನಗೆ ದಿಶಾ ಇಷ್ಟ ತಾನೆ? ಎಸ್ ಮೋ. ಗುಡ್. ನೀವಿಬ್ರು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಏನು ಇಷ್ಟನಾ? ಇಷ್ಟ ಅನ್ನೋದು ಇಷ್ಟ ಇಲ್ಲ ಅನ್ನೋ ಥರ ಇದೆಯಲ್ಲ. ಇಲ್ಲೇನೋ ನಡೀತಿದೆ. ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಕಂಡು ಹಿಡಿತೀನಿ. ಇಲ್ಲ, ಯಾರಿಗೂ ಅರ್ಥ ಆಗಲ್ಲ. ನನ್ನ ಮನಸ್ಸಲ್ಲಿ ಏನು ನೋವಿದೆ ಅಂತ ಯಾರಿಗೂ ಅರ್ಥ ಆಗಲ್ಲ. ಹೇಳ್ಕೊಳ್ಳೋಕೆ ನಮ್ಮೊಂದು ಬ್ಯೂಟಿಫುಲ್ ಫ್ಯಾಮಿಲಿ. ದೇವತೆ ಅಂತ ಅಮ್ಮ, ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಅಪ್ಪ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಂಥ ಅಣ್ಣ. ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ನನಗೆ ಪ್ರತಿಯೊಂದು ವಿಷಯದಲ್ಲೂ ಫ್ರೀಡಮ್ ಕೊಟ್ಟಂತ ನೀವುಗಳು ನನ್ನ ಪಾಲಕ್ಕೆ ಕಷ್ಟ ಕೊಡ್ತಿದ್ದೀರಾ. ಯಾಕೆ ನನಗೆ ಇಷ್ಟೆಲ್ಲರೂ ಮದುವೆ ಯಾಕೆ ಮಾಡಿಸ್ತಾ ಇದ್ದೀರಾ? ಅಯ್ಯೋ, ನಾನು ಬರ್ತಿರೋ ಕೋಪಕ್ಕೆ ತಲೆ ಸಿಟ್ಟಿಡಿತಾರೆ. ಚಿಕ್ಕೇಜ್ಮಾನ್ರೆ, ದಿಶಾಮವ್ರು ನಿಮ್ಮನ್ನ ತುಂಬ ಪ್ರೀತಿಸ್ತಾರಲ್ವಾ? ಅವರೇ ಚಿನ್ನದ ಅಂಗಡಿಗೆ ಹೋಗಿ ನಿಮ್ಗೆ ಉಂಗುರ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದಾರೆ ಅಂದರೆ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಿರ್ಬೋದು. ನಿಜವಾಗ್ಲೂ ನೀವು ಅದೃಷ್ಟ ಮಾಡಿದ್ದೀರಾ. ಹೌದು, ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ. ಅವಳ ಕಟ್ಕೊಳ್ಳೋಕೆ ತುಂಬಾನೇ ಅದೃಷ್ಟ ಮಾಡಿದ್ದೆ. ಅಯ್ಯೋ, ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಈಗ ಸ್ವಲ್ಪ ಹೊತ್ತು ಮುಂಚೆ ಅಖಿಲಮ್ಮವ್ರ ಮುಂದೆ ದಿಶಾಮ್ಮವ್ರು ಇಷ್ಟ ಅಂತ ಹೇಳಿದ್ರಿ ತಾನೇ? ಹೌದು, ಹೇಳ್ದೆ. ಯಾಕೆ ಹೇಳ್ದೆ ಅಂದ್ರೆ ಮಾಮ್ ಮುಂದೆ ನನಗೆ ಸತ್ಯ ಹೇಳೋ ಧೈರ್ಯ ಇಲ್ಲ. ಅಕಸ್ಮಾತ್ ಧೈರ್ಯ ಮಾಡಿ ಸತ್ಯ ಹೇಳ್ದೆ ಅಂತ ಅನ್ಕೋ, ಆ ಡ್ರಾಮಾ ಕ್ವೀನ್ ದಿಶಾ ಬಂದು ಎಲ್ಲರೂ ಯಾಮರ್ಸಿ ನನ್ನ ಮತ್ತೆ ಅಪರಾಧಿ ಸ್ಥಾನ ನಿಲ್ಲಿಸ್ತಾಳಲ್ಲ. ಚಿಕ್ಕೇಜ್ಮಾನ್ರೆ, ಮದುವೆ ವಿಷಯದಲ್ಲಿ ಈ ರೀತಿ ಇರ್ಸು ಮುರ್ಸು ಇರಬಾರ್ದು. ಏನೇ ಇದ್ರೂ ಮಾತಾಡ್ ಬಗೆಹರಿಸ್ಕೊಳ್ಳಿ. ಇನ್ನು ಸ್ವಲ್ಪ ದಿನದಲ್ಲೇ ನಿಶ್ಚಿತಾರ್ಥ. ಈಗಾಗಲೇ ಪತ್ರಿಕೆನೂ ಬಂದಾಗಿದೆ. ಇದೆ ಅಲ್ವಾ ಪತ್ರಿಕೆ? ಇದೆ ಅಲ್ವಾ? ಇದೆ ತಾನೆ? ಪಾರ್ವತಿ, ಇದು ಒತ್ತಾಯದ ಮದುವೆ. ನಂಗಿನ್ನ ಬರೀ 22 ವರ್ಷ. ಆರಾಮಾಗಿ ಜಾಲಿಯಾಗಿ ಫ್ರೆಂಡ್ ಜೊತೆ ಓಡಾಡ್ಕೊಂಡಿರುವಂಥ ವಯಸ್ಸು. ಈ ವಯಸ್ಸಲ್ಲಿ ನಾನು ಮದುವೆ ಆಗಿ ಅವಳ ಜೊತೆ ದೇವಸ್ಥಾನ ಸುತ್ತಲ, ನೀವೇ ಹೇಳು. ಆ್ಯಂಡ್ ಮೋರ್ ಓವರ್ ಅವಳಿಗೆ ಒಳ್ಳೆ ಕ್ವಾಲಿಟೀಸ್ ಇಲ್ಲ. ಅವಳು ನೋಡೋಕೆ ಚೆನ್ನಾಗಿರೋದು, ಅವಳೊಂಥರ ಅಂದವಾಗಿರೋ ರಾಕ್ಷಸಿ.